ಮೇಲ್ಗಡೆ ಬ್ಯಾನರ್ ನ ಅಳವಡಿಕೆ ಮಾಡಕ್ಕೆ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ವಾಲ್ಮೀಕಿ ಮುಖಂಡರು ಬಂದಿದ್ರು. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ನಮ್ಮ ಮನೆ ಮುಂದಗಡೆ ಯಾವುದೇ ಕಾರಣಕ್ಕೂ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಬಾರದು ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ರು. ಆದ್ರೂ ಕೂಡ ಏನು ಭರತ್ ರೆಡ್ಡಿ ಅವರ ಬೆಂಬಲಿಗ ಸತೀಶ್ ರೆಡ್ಡಿ ಮತ್ತು ಚಾನಾಳ್ ಶೇಖರ್ ಜೊತೆಗೆ ಕೆಲವೊಂದಿಷ್ಟು 10 ಜನ ಬಂದು ಅಲ್ಲಿ ಬ್ಯಾನರ್ ಅಳವಡಿಕೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೂ ಮತ್ತು ಶ್ರೀರಾಮುಲು ಜೊತೆಗೆ ಇವರಲ್ಲಿರ್ತಕ್ಕಂಥ ಗುಂಪು ನಡುವೆ ಮಾತಿನ ವಾಗ್ವಾದ ಸ್ಟಾರ್ಟ್ ಆಗುತ್ತೆ. ವಾಗ್ವಾದ ಸ್ಟಾರ್ಟ್ ಆಗುತ್ತಿದ್ದಂತೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಒಂದು ಕಡೆ ಗುಂಪು ಮತ್ತು ಭರತ್ ರೆಡ್ಡಿ ಅವರ ಗುಂಪು ಮತ್ತೊಂದು ಕಡೆ ಕಲ್ಲು ತೂರಾಟಕ್ಕೆ ಆರಂಭ ಆಗ್ತದೆ ಮತ್ತು ಆ ಬ್ಯಾನರ್ ಕೂಡ ಸಂಪೂರ್ಣವಾಗಿ ಹರಿದು ಹಾಕುವಂತಹ ನಿಟ್ಟಿನಲ್ಲಿ ಕೂಡ ಕೆಲಸ ಆಗುತ್ತೆ. ಹೀಗಾಗಿ ಉದ್ರಿಕ್ತಗೊಂಡಿರ್ತಕ್ಕಂಥ ಗುಂಪು ಸಂಪೂರ್ಣವಾಗಿ ಸಾಕಷ್ಟು ಕಲ್ಲು ತೂರಾಟ, ಕಾರದ ಪುಡಿಯನ್ನು ಉಗ್ಗುವಂಥದ್ದು ಮತ್ತು ಪೆಟ್ರೋಲ್ ತುಂಬಿಟ್ಟಿರ್ತಕ್ಕಂಥ ಬಾಟ್ಲಿಗಳನ್ನ ಉಗ್ಗುವಂಥದ್ದು ಗಮನಿಸಬಹುದು. ಇಲ್ಲಿ ಕಾರದ ಪುಡಿಯ ಅಂಶ ಕೂಡ ಗಮನಿಸಬಹುದು. ಅಂದ್ರೆ ಇವೆಲ್ಲವನ್ನು ಕೂಡ ತೂರಿ ಗಲಾಟೆ, ದೊಡ್ಡ ಮಟ್ಟಕ್ಕೆ ಗಲಾಟೆ ಮಾಡ್ತಾರೆ. ಆ ಸಮಯದಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಅಂದ್ರೆ ಗಲಾಟೆಯನ್ನ ಚದುರಿಸುವ ನಿಟ್ಟಿನಲ್ಲಿ ಏರ್ ಫೈರ್ ಮಾಡ್ತಾರೆ. ಗನ್ ಏರ್ ಫೈರ್ ಮಾಡಿದ ತಕ್ಷಣ ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸ್ತಾರೆ.